ಕಾಗುಣಿತ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ವಿತ್ ವರ್ಡ್ಸ್. ಕಾಗುಣಿತ ಮತ್ತು ಪದಗಳು. ಹಿಂದಿನ ಎಪಿಸೋಡ್ಗಳಲ್ಲಿ ಕ ಇಂದ ತವರೆಗೂ ಕಾಗುಣಿತ ಮತ್ತು ಪದಗಳನ್ನು ಬರೆದಿದ್ದೇವೆ. ಇವತ್ತು ಬರೆಯೋಣ. ಥಗೆ ಕೂಡ THA, ಥ, ಥಿ, ಥಿ, ಥು, ಥೂ, ಥ್ರೂ, ಥೇ, ಥೇ, ಥೈ, ಥೋ, ಥೋ, ಥೌ, ಥಂ, ಥಹ. ಥ ಅಕ್ಷರದಿಂದ ಹೆಚ್ಚು ಪದಗಳಿಲ್ಲ, ಅದು ನನಗೆ ಗೊತ್ತಿರೋಷ್ಟನ್ನು ಬರಿತಾ ಇದ್ದೀನಿ. ಥಳುಕು, ಥಾರ್ ಮರುಭೂಮಿ ಅಂತ ಓದಿರ್ತೀವಿ ಶಾಲೆಗಳಲ್ಲಿ, ಅದು ಥಾರ್. ಥಿ ಇದು ಇಂಗ್ಲೀಷ್ ಪದ. ಥಿಂಕ್ ಅಂದರೆ ಯೋಚಿಸು. ಥಿ, ಥೀ, ಥು. ಥೀಮ್ ಇದು ಕೂಡ ಇಂಗ್ಲೀಷ್ ಪದ. ಥೀಮ್ ಅಂದರೆ ವಿಷಯ ಅಥವಾ ಟಾಪಿಕ್ ಅಂತ ಹೇಳ್ಬೋದು. ಆಮೇಲೆ ಥೂ ಅನ್ನೋದನ್ನು ಉಪಯೋಗಿಸ್ತಾರೆ. ಮತ್ತು ಥಮ್ಮಿಂದ ಥಂಡರ್, ಇದು ಕೂಡ ಇಂಗ್ಲೀಷ್ ಪದ ಬರೆದಿದ್ದೀನಿ, ಅಕ್ಷರಗಳು ಗೊತ್ತಾಗಲಿ ಮಕ್ಕಳಿಗೆ ಅಂತ ಅಷ್ಟೇ. ಥಂಡರ್ ಅಂದರೆ ಗುಡುಗಿಗೆ ಥಂಡರ್ ಅಂತ ಹೇಳ್ತಾರೆ. ಈಗ ದ ಅಕ್ಷರದ್ದು ಕೂಡ ಮಾಡಿಬಿಡೋಣ ಇವತ್ತೇ. ಡಿ ಎ, ದಾ, DAA, DI, ದಿ, ದು, ದೂ, ಧ್ರು, ಧ್ರು, ದೇ, ದೈ, ದೋ, ದೌ, ದಂ, ದಹ. ದನಿ, ದಾನ, ದಿನ, ದೀನ, ದುಡ್ಡು, ದೂರ, ಧ್ರು, ಸದೃಢ, ದೆಸೆ, ದೇಗುಲ, ದೈವ, ದೊರೆ, ದೋಷ, ದೌಲತ್ತು, ದಂಪತಿ, ವೀಕ್ಷಕರೇ, ಕನ್ನಡ ಹಾಗೂ ಇಂಗ್ಲೀಷ್ಗೆ ಸಂಬಂಧಪಟ್ಟ ಕಲಿಕೆಗೆ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಇಷ್ಟು ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಆಸಕ್ತಿ ಇರುವವರು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.